ಈ ಸಂಚಿಕೆಯಲ್ಲಿ ನಾನು ಅಮೆರಿಕನ್ ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಮಾಹಿತಿನ ಚೆಲ್ತಾ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ಸಹ ನಿಮಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ. ಅತ್ಯಂತ ಹಳೆಯದಾದಂತಹ ಶೇರ್ ಮಾರ್ಕೆಟ್ಗಳ ಪೈಕಿ ಅಮೆರಿಕನ್ ಶೇರ್ ಮಾರ್ಕೆಟ್ ಕೂಡ ಒಂದು ಅಂತ ಹೇಳಬಹುದು. ಹಾಗೆ ಅಲ್ಲಿ ಏನು ಅಂತಂದ್ರೆ ಬಹಳಷ್ಟು ಜನ ಅಮೆರಿಕನ್ಸ್ ಅವರು ಏನ್ ಮಾಡ್ತಾರೆ, ಈ ಶೇರ್ ಮಾರ್ಕೆಟ್ ನಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಹಲವಾರು ಕಂಪನಿಗಳ ಶೇರ್ಸ್ ಅನ್ನ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಬೈ ಮಾಡಿದ್ದಾರೆ, ಟ್ರೇಡ್ ಮಾಡ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಹಣವನ್ನ ಅವರು ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಮತ್ತೆ ಅಲ್ಲಿಗೂ ಇಲ್ಲಿಗೂ ಇರುವಂಥ ನಂಟು ಏನು, ವ್ಯತ್ಯಾಸಗಳೇನು ಅಂದರೆ ಇಂಡಿಯನ್ ಶೇರ್ ಮಾರ್ಕೆಟ್ ಬರೀ 1991ರ ಬಳಿಕ ನಮಗೆ ಇಂಡಿಯನ್ ಶೇರ್ ಮಾರ್ಕೆಟ್ ನಮಗೆ ಕಾಣಲು ಸಿಗ್ತಾ ಇದೆ. ಅಂದರೆ NSE ನಾನು ಹೇಳುವಂಥ ಒಂದು ವಿಷಯ. ಆದರೆ ನಮಗೆ ನಮ್ಮ ಶೇರ್ ಮಾರ್ಕೆಟ್ಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಇಂಡಿಯನ್ ಶೇರ್ ಮಾರ್ಕೆಟ್ ಇತ್ತೀಚಿನ ಕಾಲಘಟ್ಟದಲ್ಲಿ ಸ್ವಲ್ಪ ಪ್ರಚಲಿತ ಆಗಿದೆ. ಅದು 2020ರ ಒಂದು ಕೋವಿಡ್ನ ಸಂದರ್ಭದ ಬಳಿಕ ಬಹಳಷ್ಟು ಜನರು ಸಹ ಈ ಹೂಡಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಆದರೆ ಈ ಹೂಡಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಜನಸಂಖ್ಯೆಯ ಪ್ರಮಾಣ ಏನಿದೆ ಅದು ಅಮೆರಿಕನ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಬಹಳ ಬಹಳ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ನಮ್ಮಲ್ಲಿ ಈ ಶೇರ್ ಮಾರ್ಕೆಟ್ ಕುರಿತಾದಂತಹ ಅರಿವು, ಜಾಗೃತಿ ಮತ್ತೆ ಅದಕ್ಕೆ ಸೂಕ್ತವಾದಂತಹ ಶಿಕ್ಷಣ, ಅದೇ ರೀತಿ ಫೈನಾನ್ಷಿಯಲ್ ನಾಲೆಡ್ಜ್, ಇದರ ಬಗ್ಗೆ ಮಾಹಿತಿ ಕೊಡೋರು ಸಹ ಆ ಮಾಹಿತಿಯ ಕೊರತೆ ಸಹ ಒಂದು ಕಾರಣ ಅಂತ ಹೇಳ್ಬೋದು. ಯಾಕೆಂದ್ರೆ ಬರೀ ನಗರ ಪ್ರದೇಶದಲ್ಲಿರೋರು ಬಹಳಷ್ಟು ಜನ ಈ ಶೇರ್ ಮಾರ್ಕೆಟ್ಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆದರೆ ಹಳ್ಳಿಯಲ್ಲಿರುವಂತಹ ಜನರಿಗೆ ಇದರ ಕುರಿತಾದಂತಹ ಜಾಗೃತಿಯ ಅವಶ್ಯಕತೆ ಇದೆ ಅನ್ನುವಂಥ ವಿಚಾರ. ಆಮೇಲೆ ಇನ್ನೊಂದೇನು ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನು ಅಂದ್ರೆ ಅಲ್ಲಿ ಪಾರ್ಷಿಯಲ್ ಶೇರ್ಸ್ ನ ಸಹ ನೀವು ತಗೊಬಹುದು. ಪಾರ್ಷಿಯಲ್ ಶೇರ್ಸ್ ಅಂದ್ರೆ ಏನು ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ, ಕಡಿಮೆ ಪ್ರಮಾಣದಲ್ಲಿ ಆ ಒಂದು ಕಂಪನಿಯ ಶೇರ್ಸ್ ಗಳನ್ನ ತಗೊಬಹುದು. ಸೆಂಟ್ಸ್ ಅಲ್ಲಿ ತಗೊಬಹುದು. ಅಲ್ಲಿ $1 ಅಲ್ಲಿ ತಗೊಳ್ಳೋಕ್ಕಿಂತ ಸೆಂಟ್ಸ್ ಅಲ್ಲಿ ಸಹ ನೀವು ಶೇರ್ಸ್ ಗಳನ್ನ ತಗೊಬಹುದು. ಮೈಕ್ರೋ ಯೂನಿಟ್ಸ್ ಆಗಿ ಸಹ ನೀವು ಆ ಕಂಪನಿಯ ಶೇರ್ಸ್ ಗಳನ್ನ ತಗೊಬಹುದು ಅಂತ ವಿಚಾರ. ಏನಿದು ಮೈಕ್ರೋ ಯೂನಿಟ್ಸ್, ಆ ಶೇರಿನ ಪ್ರಮಾಣ ಅಂದ್ರೆ ಈಗ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಅಲ್ಲಿ ಏನು ಅಂದ್ರೆ ಒಂದು ಶೇರಿಗೆ ಒಂದು ನಿಗದಿತ ಬೆಲೆ ಇರುತ್ತೆ. ಒಂದು ಇಷ್ಟು ರೂಪಾಯಿ ಅಂತ ಇರುತ್ತೆ. ಅದು ₹1,000 ಇರ್ಬೋದು, ₹500 ಇರ್ಬೋದು, ಅಥವಾ 2,000, 3,000, ಅಥವಾ MRF ರೀತಿ 80-90 ಸಾವಿರಕ್ಕಿಂತ ಜಾಸ್ತಿ ಆದಂತಹ ಬೆಲೆ ಇರುವಂತಹ ಶೇರ್ಸ್ಗಳು ಸಹ ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಆದ್ರೆ ಅಮೆರಿಕನ್ ಶೇರ್ ಮಾರ್ಕೆಟ್ ಅಲ್ಲಿ ಹೇಗೆ ಅಂದ್ರೆ ಅಲ್ಲಿ ನೀವು ಪಾರ್ಷಿಯಲ್ ಶೇರ್ಸ್ ನ ಹೇಗೆ ತಗೊಬಹುದು ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ಸಹ ನೀವು ಅಲ್ಲಿ ಶೇರ್ಸ್ ನ ತಗೊಬಹುದು. ಅಂದ್ರೆ ನಮ್ಮ ಇಂಡಿಯಾಗೆ ಅದು ಕಂಪೇರ್ ಮಾಡಿ ನೋಡಿದ್ರೆ ಈಗ ಒಂದು ಯಾವುದೋ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳೋಣ. XYZ ಅನ್ನುವಂಥ ಕಂಪನಿ ಶೇರ್ ₹500 ಇದೆ ಅಂದ್ರೆ ಅದೇ XYZ ಅನ್ನುವ ಕಂಪನಿ ಅಮೆರಿಕದಲ್ಲಿ ₹500 ಇದ್ರೂ ಸಹ ಅದರ ಮೌಲ್ಯ ನೀವು ₹1 ಸಹ ಅಲ್ಲಿ ಶೇರ್ ಅನ್ನ ತಗೊಬಹುದು ಅನ್ನೋಂಥ ವಿಚಾರ. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅಲ್ಲಿದೆ. ನಮ್ಮಲ್ಲಿ ಅಷ್ಟರ ಮಟ್ಟಿಗೆ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ ಮತ್ತೆ ಶೇರನ್ನ ಖರೀದಿ ಮಾರಾಟದ ವಿಚಾರಕ್ಕೆ ಜಾಗೃತಿ ಆಗಿರಲಿ ಜನರಲ್ಲಿ ಅಷ್ಟು ತಕ್ಕ ಮಟ್ಟಿಗೆ ಆಗಿಲ್ಲ ಅನ್ನೋದು ಒಂದು ವಿಷಯ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಅಂದ್ರೆ ಅಲ್ಲಿ ಬಹಳಷ್ಟು ರೀತಿಯಾದಂತಹ ಹಣಕಾಸಿನ ಯಂತ್ರಗಳು ಅದೇ ಶೇರ್ ಮಾರ್ಕೆಟ್ ಅಲ್ಲಿ ಇದೆ. ನಮ್ಮಲ್ಲಿ ಅದು ಇನ್ನೂ ವಿಸ್ತರಣೆಗೊಳ್ಬೇಕಾಗಿದೆ, ಅಂದ್ರೆ ವಿಸ್ತಾರ ಆಗಬೇಕಾಗಿದೆ ಅನ್ನೋಂಥ ವಿಚಾರ. ಅಲ್ಲಿ ಹೋಲ್ಡಿಂಗ್ ಕಂಪನಿಗಳ ಶೇರ್ಸ್ ನ ತಗೊಬಹುದು. ಅಮೆರಿಕದಲ್ಲಿ ಹೋಲ್ಡಿಂಗ್ ಕಂಪನಿಗಳು ಅಂದ್ರೆ ಏನು ಅಂದ್ರೆ ಅದು ಆ ಹೋಲ್ಡಿಂಗ್ ಕಂಪನಿ ಯಾವುದೇ ರೀತಿಯಾದಂತಹ ವ್ಯವಹಾರದಲ್ಲಿ ಇರಲ್ಲ. ಅದರ ಮೂಲ ಉದ್ದೇಶ ಏನು ಅಂತಂದ್ರೆ ಬೇರೆ ಬೇರೆ ಕಂಪನಿಗಳ ಶೇರ್ಸ್ ನ ಖರೀದಿ ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ಬೋದು. ಆ ರೀತಿಯಾದಂತಹ ಹೋಲ್ಡಿಂಗ್ ಕಂಪನಿಗಳ ಶೇರ್ಸ್ ನ ಸಹ ನೀವು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಬಹುದು. ಆ ರೀತಿಯಾದಂತಹ ಒಂದು ವಿಚಾರ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ವಿರಳ ಅಂತಾನೆ ಹೇಳ್ಬೋದು. ಮತ್ತೆ ಅಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಫಂಡ್ಸ್ ಗಳ ಒಂದು ಆ ಕಂಪನಿ ಫಂಡ್ಸ್ ಯಾವ್ದಿದೆಯೋ ಆ ಫಂಡ್ಸ್ ಗಳ ಆ ಕಂಪನಿಗಳ ಶೇರ್ ನ ನೀವು ಖರೀದಿ ಮಾಡಬಹುದು. ಆ ರೀತಿಯಾದಂತಹ ಒಂದು ವಿಷಯ ನಮ್ಮಲ್ಲಿ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಪ್ರಾಯಶಃ ಮುಂಬರುವಂತಹ ದಿನಗಳಲ್ಲಿ ಅದು ಬರ್ಬೋದೇನೋ ನಮ್ಮಲ್ಲೂ ಸಹ ಅನ್ನೋದ್ರೆ ಎರಡನೇ ಮಾತಿಲ್ಲ. ಯಾಕಂದ್ರೆ ಈಗ ಒಂದೊಂದೇ ಒಂದು ಇನ್ಸ್ಟ್ರೂಮೆಂಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಗಳೆಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಲಗ್ಗೆ ಇಡ್ತಾ ಇದೆ ಅನ್ನೋ ವಿಚಾರ. ಮತ್ತೆ ಅಲ್ಲಿ ತುಂಬಾ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀರಾ, ಶೇರ್ ಮಾರ್ಕೆಟ್ ಅಲ್ಲಿ ಮೂಲಕ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದಕ್ಕೊಂದು ಪ್ರತ್ಯೇಕ ವಿಡಿಯೋ ನಾನು ಮಾಡಿದ್ದೀನಿ, ಅದು ಮುಂಬರಲಿದೆ. ಸೊ ಹೀಗಿರ್ಬೇಕಾದ್ರೆ ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡೋರು ಮ್ಯಾಕ್ಸಿಮಮ್ ಮಾರ್ಕೆಟಿನ ಮೊರೆ ಹೋಗ್ಬಿಟ್ಟು ಕೂಡ ಮಾಡೋಂಥ ಅವಕಾಶನ ಅಮೆರಿಕನ್ ಮಾರ್ಕೆಟ್ ಕಲ್ಪಿಸ್ಕೊಟ್ಟಿದೆ. ಅಲ್ಲಿ ತುಂಬಾ ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದೆ. ಆ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಮತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ನೂ ಏನು ಅಂದ್ರೆ ಅಲ್ಲಿ ಹೊಸ ಹೊಸ ಐಡಿಯಾಸ್ಗಳಿಗೆ ಅಲ್ಲಿ ಒಂದು ಉತ್ತೇಜನವನ್ನು ನೀಡ್ತಾರೆ. ಮತ್ತೆ ಹಲವಾರು ರೀತಿಯಾದಂತಹ ಹೆಡ್ಜ್ ಫಂಡ್ಗಳು ಅಲ್ಲೂ ಕಾರ್ಯನಿರ್ವಹಿಸುತ್ತೆ. ಸೊ ಹೆಡ್ಜ್ ಫಂಡಿನ ಕೆಲಸ ಏನು ಅಂತಂದ್ರೆ ಇನ್ವೆಸ್ಟರ್ಸ್ಗಳಿಂದ ಹಣವನ್ನು ತಗೊಂಡು ನೇರವಾಗಿ ಅದು ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡುತ್ತೆ ಅನ್ನುವಂಥ ವಿಚಾರ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ಹೆಡ್ಜ್ ಫಂಡ್ಸ್ಗಳ ಒಂದು ಏನು ಸಮೂಹ ಅಂತ ನಾವೇನು ಕರಿತೀವಿ ಅದು ತುಂಬಾ ವಿರಳ ಅಂತಾನೆ ಹೇಳ್ಬೋದು. ಇದೆ, ಆದರೆ ಅದರ ಒಂದು ಪ್ರಖ್ಯಾತಿ ಆಗಿರುವಂಥ ಒಂದು ವಿಚಾರ ಏನು ಅಂದ್ರೆ ತುಂಬಾ ಕಮ್ಮಿ, ತುಂಬಾ ಪ್ರಸಿದ್ಧಿ ಆಗಿಲ್ಲ. ಆದರೆ ಅಮೆರಿಕದಲ್ಲಿ ಅದಕ್ಕೆ ತಕ್ಕಂತ ಬಹಳಷ್ಟು ಪ್ರಸಿದ್ಧಿನ ಪಡ್ಕೊಂಡಿದೆ ಅಲ್ಲಿರುವಂತಹ ಹೆಡ್ಜ್ ಫಂಡ್ಗಳು. ಮತ್ತೆ ಅಲ್ಲಿರುವಂತಹ ಹೆಡ್ಜ್ ಫಂಡ್ಗಳು ತುಂಬಾ ದೀರ್ಘಾವಧಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥ ವಿಚಾರ. ಆದರೆ ನಮ್ಮ ಇದರಲ್ಲಿ ಏನು ಅಂದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಲ್ಲಿ ಒಂದು ರೀತಿ ಅಣಬೆಯ ರೀತಿಯಲ್ಲಿ ಕವಲೊಡೆದಿದೆ ಅನ್ನುವಂಥ ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಲ್ಲಿ ಇನ್ನೊಂದೇನು ಅಂತಂದ್ರೆ ಅಲ್ಲಿರುವಂಥ
ಮಾರ್ಕೆಟ್ ತುಂಬ ಎಕ್ಸ್ಪ್ಲೋರ್ ಆಗಿದೆ, ತುಂಬ ಎವಾಲ್ವ್ ಆಗಿದೆ, ತುಂಬ ಗ್ರೋತ್ ಆಗಿದೆ ಎನ್ನುವಂಥ ವಿಚಾರ ಅಮೆರಿಕನ್ ಮಾರ್ಕೆಟ್. ಮತ್ತು ಅಲ್ಲಿ ನೀವು ಕಮರ್ಷಿಯಲ್ ಆಗಿರುವಂಥ ಎಲ್ಲ ವಸ್ತುಗಳ ಸಂಬಂಧಪಟ್ಟಂಥ ಕಂಪನಿಗಳ ಶೇರ್ಸ್ಗಳನ್ನು ನೀವು ತೊಗೊಬೋದು ಅನ್ನೋಂಥ ವಿಚಾರ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಕಮರ್ಷಿಯಲೈಸೇಷನ್ ಆಗಿದೆ ಅನ್ನೋಂಥ ವಿಚಾರ. ಮತ್ತು ಅಲ್ಲಿ ಕಮೋಡಿಟಿ ಟ್ರೇಡಿಂಗ್ ಆಪ್ಷನ್ಸ್ಗಳು ಇದೆ. ನಮ್ಮಲ್ಲೂ ಸಹ MCX ಅನ್ನುವಂಥ ಒಂದು ಎಕ್ಸ್ಚೇಂಜ್ ಇದೆ, ಅದರಲ್ಲಿ ನೀವು ಕಮೋಡಿಟಿ ಟ್ರೇಡಿಂಗ್ ಸಹ ಮಾಡ್ಬೋದು ಇಂಡಿಯನ್ ಮಾರ್ಕೆಟಲ್ಲಿ. ಆದರೆ ಅಷ್ಟು ಜಾಗೃತಿ ಕಮೋಡಿಟಿ ಟ್ರೇಡಿಂಗಿಗೆ ಕುರಿತಾದಂತಹ ಜಾಗೃತಿ ನಮ್ಮ ಇಂಡಿಯಾ ಕಾಂಟೆಕ್ಸ್ಟಲ್ಲಿ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಮೆರಿಕದಲ್ಲಿ ಅಕ್ಕಿಗೆ ಸಹ ಅವರು ಅಕ್ಕಿನ ಸಹ ಟ್ರೇಡ್ ಮಾಡ್ತಾರೆ ಮಾರ್ಕೆಟಿನ ಮೂಲಕ. ಅದೇ ರೀತಿ ಜೋಳ, ರಾಗಿ ಮತ್ತು ಬೇರೆ ಬೇರೆ ರೀತಿಯಾಗಿ ಆಲ್ಕೋಹಾಲ್ ಆಗಿರ್ಬೋದು, ಕೆಮಿಕಲ್ಸ್ಗಳಾಗಿರ್ಬೋದು, ಇದಕ್ಕೆ ಪ್ರತ್ಯೇಕವಾದಂಥ ಮಾರ್ಕೆಟ್, ಕಮೋಡಿಟಿ ಮಾರ್ಕೆಟಲ್ಲಿ ಆಯಿಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಅದನ್ನು ಅಲ್ಲಿ ಟ್ರೇಡಿಂಗ್ ನಡೀತಾ ಇರುತ್ತೆ ಅನ್ನುವಂಥ ವಿಚಾರ. ಆ ರೀತಿಯಾದಂಥ ಟ್ರೇಡಿಂಗ್ ನಮ್ಮಲ್ಲೂ ಸಹ ಹಲವಾರು ಕಮೋಡಿಟಿ ಎಕ್ಸ್ಚೇಂಜ್ಗಳಿದ್ದಾವೆ. ಆದರೂ ಸಹ NCDEX ನ್ಯಾಷನಲ್ ಕಮೋಡಿಟಿ ಎಕ್ಸ್ಚೇಂಜ್ ಅಂತ ಇದೆ, ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಮತ್ತು MCX ಅಂತ ಹೇಳುವಂಥ ಒಂದು ಕಮೋಡಿಟಿ ಎಕ್ಸ್ಚೇಂಜ್ ಇದೆ. ಸೊ ಇಷ್ಟಕ್ಕೊಂದು ಎಕ್ಸ್ಚೇಂಜಸ್ಗಳಿದ್ದರೂ ಸಹ ಅದಕ್ಕೆ ಕುರಿತಾದಂಥ ಜಾಗೃತಿ ಮತ್ತು ಯಾವ ರೀತಿ ಟ್ರೇಡ್ ಮಾಡಬೇಕು, ಕಡಿಮೆ ಪ್ರಮಾಣದಲ್ಲಿ ಒಂದು ಯೂನಿಟ್ಸನ್ನು ಬೈ ಮಾಡಿ ಟ್ರೇಡ್ ಮಾಡುವಂಥ ಅವಕಾಶಗಳು ಇದೆಯಾ ಅಲ್ಲಿ, ಈ ರೀತಿಯಾದಂಥ ಒಂದು ವ್ಯವಸ್ಥೆ ಯಾವ ರೀತಿ ಸೆಬಿ ಅದನ್ನು ನಿಯಂತ್ರಣದಲ್ಲಿ ಇಟ್ಟಿದೆ, ಮತ್ತು ಯಾವ್ಯಾವ ರೀತಿ ಅದರಲ್ಲಿ ಟ್ರೇಡಿಂಗ್ ಮಾಡ್ಬೋದು ಅನ್ನೋಂಥ ಜಾಗೃತಿ ಅಂತ ಅವೇರ್ನೆಸ್ ಏನಿದೆ ಅದು ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಪ್ರತ್ಯೇಕವಾದಂಥ ಒಂದು ದರ ನಿಗದಿ ಮಾಡೋದಕ್ಕೆ ಎಕ್ಸ್ಚೇಂಜಸ್ಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಲೇ ನಾವು ನೋಡ್ಬೋದು, ಮಾರ್ಕೆಟಲ್ಲಿ ನೋಡೋದಾದ್ರೆ ನಮಗೆ ಅಡಿಕೆಗೆ ಸಂಬಂಧಪಟ್ಟಂಥ ದರ ನಿಗದಿ ಮಾಡೋದಕ್ಕೆ ಒಂದು ಇದಿದೆ, ಎಕ್ಸ್ಚೇಂಜಸ್ಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ಏನಂದರೆ ಅದನ್ನು ಟ್ರೇಡ್ ಮಾಡೋರು ಯಾರು, ಬಂಡವಾಳ ಹಾಕೋರು ಯಾರು, ಎಷ್ಟು ಪ್ರಮಾಣದಲ್ಲಿ ಬಂಡವಾಳ ಹಾಕ್ಬೋದು, ರಿಟೇಲ್ ಇನ್ವೆಸ್ಟರ್ಸ್ಗಳು ಸಹ ಅದರಲ್ಲಿ ಟ್ರೇಡಿಂಗ್ ಮಾಡ್ಬೋದಾ, ಅಂದರೆ ಎಷ್ಟು ಮಿನಿಮಮ್ ಬಂಡವಾಳ ಬೇಕು, ಇದರ ಕುರಿತಾದಂಥ ಜಾಗೃತಿಯ ಒಂದು ಕೊರತೆ ಇದೆ ನಮ್ಮಲ್ಲಿ ಕಾಣ್ತಾ ಇದೆ. ಆದರೆ ಅಮೆರಿಕದಲ್ಲಿ ಹಾಗಲ್ಲ. ಅಲ್ಲಿ ನೀವು ಜೋಳ, ರಾಗಿ ಏನೇ ಆದ್ರೂ ಸಹ ನೀವು ವರ್ಚುವಲ್ ಆಗಿ ಅದರ ಒಂದು ಬೆಲೆ ಏನಿದೆ ಬೆಲೆಗೆ ಅನ್ವಯವಾಗಿ ಟ್ರೇಡಿಂಗ್ಗಳನ್ನು ಮಾಡ್ಬೋದು ಅನ್ನೋಂಥ ವಿಚಾರ. ಅಲ್ಲಿ ಆ ರೀತಿಯಾದಂಥ ಟ್ರೇಡ್ಸ್ಗಳು ಸಹ ಅಲ್ಲಿ ನಡೆಯುತ್ತೆ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲೂ ಸಹ ಅಲ್ಲಿ ಬಹಳಷ್ಟು ರೀತಿಯಾದಂತಹ ಟ್ರೇಡಿಂಗ್ಗಳು ನಡೆಯುತ್ತೆ. ಅಂದರೆ ಅಮೆರಿಕದಿಂದ ಖರೀದಿ ಮಾಡುವಂಥ ವಸ್ತು ಅಥವಾ ಅಮೆರಿಕ ಬೇರೆ ದೇಶಕ್ಕೆ ರಫ್ತು ಮಾಡುವಂಥ ಒಂದು ವಸ್ತು ಏನಿದೆ, ಇಂಪೋರ್ಟ್ ಆ್ಯಂಡ್ ಆಮದು ಮತ್ತು ರಫ್ತು, ಇದಕ್ಕೆ ಸಂಬಂಧಪಟ್ಟಂಥ ಟ್ರೇಡಿಂಗ್ಗಳು ಸಹ ಅಲ್ಲಿ ನಡೆಯುತ್ತೆ. ಅದಕ್ಕೆ ಪ್ರತ್ಯೇಕವಾದಂತಹ ಟ್ರೇಡಿಂಗ್ ಎಕ್ಸ್ಚೇಂಜಸ್ಗಳಿರ್ತವೆ. ಆ ರೀತಿಯಾದಂಥ ಒಂದು ಪ್ಲಾಟ್ಫಾರ್ಮ್ಸ್ಗಳು ನಮ್ಮಲ್ಲಿ ತುಂಬ ವಿರಳ ಅಥವಾ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಇದು ಅಮೆರಿಕನ್ ಮಾರ್ಕೆಟ್ ಮತ್ತು ಇಂಡಿಯನ್ ಮಾರ್ಕೆಟ್ಗೆ ಇರುವಂಥ ಒಂದು ನಂಟು. ಈ ವಿಡಿಯೋ ನಿಮಗೆ ಹಿಡಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ KFD ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಮೂಲಕ ಒತ್ತುಬಿಟ್ಟು ಹಲವಾರು ರೀತಿಯಾದ ಉಪಯುಕ್ತಕರವಾದಂಥ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.